कराग्रे वसते लक्ष्मी करमध्ये सरस्वती करमूले स्थिते गौरी प्रभाते करदर्शनम् अथवा कराग्रे वसते लक्ष्मी करमध्ये सरस्वती करमूले तु ಗೋವಿಂದೆ ಪ್ರಭಾತೆ ಪ್ರಭಾತೆ ಕರದರ್ಶನಂ. ಪ್ರತಿದಿನ ಬೆಳಗ್ಗೆ ಕಣ್ಣುಗಳನ್ನು ತೆರೆದ ತಕ್ಷಣ ನಮ್ಮ ಅಂಗೈಗಳನ್ನು ಜೋಡಿಸ್ಕೊಂಡು ಅಂಗೈಗಳನ್ನ ನೋಡಿಕೊಂಡು ಈ ಮಂತ್ರವನ್ನು ಹೇಳಬೇಕು. ಈ ಮಂತ್ರದ ಅರ್ಥ ಏನಂದರೆ, ಕೈಗಳ ಮುಂಭಾಗದಲ್ಲಿ ಲಕ್ಷ್ಮಿಯು, ಮಧ್ಯದಲ್ಲಿ ಸರಸ್ವತಿ ದೇವಿಯು ಮತ್ತು ಹಸ್ತಗಳ ಮೂಲದಲ್ಲಿ ಗೋವಿಂದನು ನೆಲೆಸಿದ್ದಾನೆ ಎಂಬುದೇ ಇದರ ಅರ್ಥ ಆಗಿದೆ. ಹಾಗೆಯೇ ನೆಲೆಸಿರುವಂತಹ ಲಕ್ಷ್ಮೀ ದೇವಿಯು, ಸರಸ್ವತಿ ದೇವಿಯು ಬ್ರಹ್ಮ ಹಾಗೂ ಗೋವಿಂದರು ಆಶೀರ್ವಾದವನ್ನು ನೀಡುತ್ತಾರೆ ಎನ್ನುವುದು ಇದರ ಅರ್ಥ. 2ನೇ ಶ್ಲೋಕ ಭೂಮಿ ವಂದನೆ. ಸಮುದ್ರ ವಸನೆ ದೇವಿ ಪರ್ವಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತೋಭ್ಯಂ ಪಾದಸ್ಪರ್ಶ ಕ್ಷಮಾಸ್ವಮೆ. ಭೂಮಿ ತಾಯಿಯು ನಮ್ಮೆಲ್ಲರ ಸಣ್ಣ ಮತ್ತು ದೊಡ್ಡ ಹೊರೆಗಳ ಭಾರವನ್ನು ಹೊತ್ಕೊಂಡು ಬಂದಿದ್ದಾಳೆ. ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತಾ ಬಂದಿದ್ದಾಳೆ. ನಮ್ಮೆಲ್ಲರಿಗೂ ಸಿಗೋ ಆಹಾರ, ಧಾನ್ಯ, ತರಕಾರಿ ಮತ್ತು ಮುಂತಾದ ವಸ್ತುಗಳನ್ನು ನೀಡುತ್ತಾ ಬಂದಿದ್ದಾಳೆ. ಅಂತಹ ಭೂಮಿ ತಾಯಿಗೆ ವಂದನೆ ಮಾಡುವ ಮಂತ್ರ ಶ್ಲೋಕ ಇದಾಗಿದೆ. ಇದನ್ನು ಪಠಿಸೋದ್ರಿಂದ ಆಹಾರ ಮತ್ತು ನೀರಿನ ಕೊರತೆ ಎಂದಿಗೂ ಸಹ ಇರೋದಿಲ್ಲ. ಭೂಮಿ ತಾಯಿಯನ್ನು ನಮಿಸುವುದೇ ನಮ್ಮ 2ನೇ ಪ್ರಾರ್ಥನೆ. ಸರ್ವ ಬಾಧಾವಿ ನಿರ್ಮುಕ್ತೋ ಧನ ಧಾನ್ಯ ಸುತಾನ್ವತಃ ಮಾನುಷ್ಯೋ ಮತ್ಪ್ರಸಾದೇನೋ ಭವಿಷ್ಯತ್ ಸಂಶಯ. 3ನೇ ಮಂತ್ರದ ಅರ್ಥ, ಮಾತೆಯ ಆಶೀರ್ವಾದದಿಂದ ಮನುಷ್ಯನು ಎಲ್ಲ ಅಡೆತಡೆಗಳಿಂದ ಮುಕ್ತನಾಗುತ್ತಾನೆ. ಸಂಪತ್ತು, ಧಾನ್ಯಗಳು, ಮಕ್ಕಳನ್ನು ಹೊಂದುತ್ತಾನೆ. ಅದರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನೋದೇ ಈ ಮಂತ್ರದ ಅರ್ಥವಾಗಿದೆ. ಇದು ದೇವಿಯ ಮಂತ್ರವಾಗಿದೆ. ನಾವು ಪ್ರತಿದಿನ ಹೇಳಬೇಕಾದ 4ನೇ ಮಂತ್ರ, ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರವನ್ನು ಶಕ್ತಿ ದೇವಿಗೆ ಅಂದರೆ ದುರ್ಗಾದೇವಿಗೆ ಸಮರ್ಪಿಸಲಾಗಿದೆ. ಈ ಮಂತ್ರವನ್ನು ಹೇಳುವುದರಿಂದ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದುತ್ತಾನೆ. ಇದರ ಅರ್ಥ, ಗೌರಿ ದೇವಿಯು ಎಲ್ಲರಿಗೂ ಒಳಿತನ್ನು ಮತ್ತು ಕಲ್ಯಾಣವನ್ನು ಮಾಡುತ್ತಾಳೆ. ಅವಳು ಜೀವದ ರಕ್ಷಕಿ. ಆಕೆಯ ಆಶ್ರಯಕ್ಕೆ ಬರುವ ಮೂಲಕ ಎಲ್ಲರ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವುದೇ ಈ 4ನೇ ಮಂತ್ರದ ಅರ್ಥವಾಗಿದೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಈ 4 ಮಂತ್ರಗಳನ್ನು ಹೇಳುವುದರಿಂದ ನಾವು ದಿನನಿತ್ಯ ಮಾಡುವಂತಹ ಎಲ್ಲ ಕಾರ್ಯಗಳು, ಕೆಲಸಗಳು ಸಿದ್ಧಿಗೊಳ್ತವೆ, ಯಶಸ್ವಿಯಾಗ್ತವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಈ ದಿನ ಶುಭ ದಿನವಾಗಿರಲಿ. ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.